ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಒಂದು ಇತಿಹಾಸ ವಿಷಯ 2025 7ನೇ ಒಂದು ತಾರೀಕು ಮಾರ್ಚ್ 7ನೇ ತಾರೀಕಿನಲ್ಲಿ ನಡೆದಂತಹ ಈ ಒಂದು ಇತಿಹಾಸ ಪರೀಕ್ಷೆಯ ಒಂದು ಕೀ ಆನ್ಸರ್ಸನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಹೊರಡಿಸಿದ್ದು, ಆ ಕೀ ಆನ್ಸರ್ಸ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗಿರುವಂಥವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಉತ್ತರವನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯ ಒಂದು ಪ್ರಶ್ನೆ, ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವಂತಹ ವೈಜ್ಞಾನಿಕ ಒಂದು ಭೂ ಅಗೆತವನ್ನು ಏನಂತ ಕರೀತಾರೆ ಅಂದರೆ ಅದು ಭೂ ಉತ್ಖನನ. ಹಾಗೆ ಗಂಗರ ಪ್ರಸಿದ್ಧ ದೊರೆ ಯಾರು ಅಂದರೆ ಅದು ದುರ್ವಿನೀತ. ಹಾಗೆ ಪಲ್ಲವರ ರಾಜಧಾನಿ ಯಾವುದು ಅಂದರೆ ಅದು ಕಂಚಿ. ಹಾಗೆ ಬೆಂಗಳೂರಿನ ಸ್ಥಾಪಕ ಯಾರು ಅಂತ ಕೇಳಿದರೆ ಅದು 1ನೇ ಕೆಂಪೇಗೌಡ. ಹಾಗೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾ ಸನ್ನದ್ದು ಎಂದು ಕರೆಯುವಂತಹ ವರದಿ ಯಾವುದು ಅಂತ ಕೇಳಿದರೆ ಅದು ವುಡ್ಸನ್ನ ವರದಿ. ಹಾಗೆ ಮುಂದಿನ ಒಂದು ಮೇನ್ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುವಂತಹದ್ದು. ಆ ಒಂದು ಪ್ರಶ್ನೆ ಮತ್ತು ಉತ್ತರವನ್ನು ನೋಡ್ತಾ ಹೋಗೋಣ. ಮೊಹೆಂಜೊದಾರೋ ಪದದ ಅರ್ಥ ಏನು ಅಂತ ಕೇಳಿದರೆ ಮೊಹೆಂಜೊದಾರೋ ಅನ್ನುವಂತಹ ಪದದ ಅರ್ಥ ಸತ್ತವರ ಗುಡ್ಡ ಅಂತ ಹೇಳ್ಬಿಟ್ಟು. ಇನ್ನು 7ನೆಯ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸು ಡ್ಯಾಶ್ನ 23ನೆಯ ತೀರ್ಥಂಕರ ಅಂತ ಇದೆ, ಅದು ಪಾರ್ಶ್ವನಾಥ. ಇನ್ನು 8ನೆಯದು ಅಲ್ಬೆರುನಿಯ ಶ್ರೇಷ್ಠ ಕೃತಿ ಯಾವುದು ಅಂದರೆ ಅದು ಕಿತಾಬ್ ಉಲ್ ಹಿಂದ್ ಅನ್ನುವಂತಹದ್ದು. ಹಾಗೆ ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಯಾರು ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅನ್ನುವಂಥದ್ದು. ಹಾಗೆ ಸರ್ ಸೈಯದ್ ಅಹಮದ್ ಖಾನರು ಡ್ಯಾಶ್ ಚಳುವಳಿಯನ್ನು ಆರಂಭಿಸ್ತಾರೆ ಅಂದರೆ ಅದು ಅಲಿಗರ್ ಚಳುವಳಿಯನ್ನು ಆರಂಭಿಸ್ತಾರೆ. ಮುಂದಿನ ಒಂದು ಮೇನು ಹೊಂದಿಸಿ ಬರೆಯಿರಿ ಅಂತ ಇದೆ, ಅದು ದಯಾರಾಮ್ ಸಹಾನಿ ಅಂದರೆ ಅದು ಹರಪ್ಪ ಶೋಧನೆ ಮಾಡಿರುವಂತಹದ್ದು. ಕನಿಷ್ಕ ಕುಶಾನರ ಪ್ರಸಿದ್ಧ ದೊರೆ. ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಲಾರ್ಡ್ ಪ್ರತಿಪಾದಿಸ್ತಾರೆ. ಹಾಗೆ ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಒಂದು ನೀತಿಯನ್ನು ತರ್ತಾರೆ. ಇನ್ನು ವಲ್ಲಭಭಾಯಿ ಪಟೇಲರವರು ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳ್ಬಿಟ್ಟು ಅವರನ್ನು ಕರೆಯಲಾಗುತ್ತೆ. ಇನ್ನು ಮುಂದಿನದು ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಇದು ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂದರೆ ಅದು ಮೆಗಸ್ತನೀಸ್. ಹಾಗೆ ಗೌತಮಿ ಬಾಲಶ್ರೀಯು ಹೊರಡಿಸಿದಂತಹ ಶಿಲಾಶಾಸನ ಯಾವುದು ಅಂದರೆ ಅದು ನಾಸಿಕ್ ಗುಹಾಶಾಸನ. ಇನ್ನು 14ನೇಯದು ಕದಂಬ ಮನೆತನದ ಸ್ಥಾಪಕ ಯಾರು ಅಂದರೆ ಅದು ಮಯೂರವರ್ಮ. ಹಾಗೆ ಶಿಸ್ತು ಶಿವಪ್ಪ ನಾಯಕನ ಶಿಸ್ತು ಎಂದರೇನು ಅಂತ ಇದೆ, ಅದು ಶಿಸ್ತು ಎಂಬುದು ಕಂದಾಯ ಒಂದು ಪದ್ಧತಿ. ಹಾಗೆ ವೇದಗಳಿಗೆ ಹಿಂತಿರುಗು ಅಂತ ಕರೆ ನೀಡಿದವರು ಯಾರು ಅಂದರೆ ಅದು ಸ್ವಾಮಿ ದಯಾನಂದ ಸರಸ್ವತಿಯವರು. ಇನ್ನು ಭಾಗ ಬಿಗೆ ಸಂಬಂಧಿಸಿರುವಂತಹದ್ದು. ಇದು 2 ವಾಕ್ಯದ ಪ್ರಶ್ನೋತ್ತರಗಳಾಗಿವೆ. ಮೊದಲನೆಯ ಒಂದು ಪ್ರಶ್ನೆ, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಏಕೆ ಅನ್ನುವಂಥದ್ದು. ಇದು 1 ವಾಕ್ಯದ ಪ್ರಶ್ನೆಗಳು. ಗತಕಾಲದ ಘಟನೆಗಳು ಮತ್ತು ಮಾನವನ ಸಾಧನೆಗಳ ದಾಖಲೆ ಅಂತ ಅರ್ಥ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತಂದರೆ ಗ್ರೀಕ್ ಪದಗಳಾದಂತಹ ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆ ಅಂತ. ಅಂದರೆ ಪ್ಯಾಲಿಯೋಲಿಥಿಕ್ ಇದನ್ನು ಹಳೆ ಶಿಲಾಯುಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ 19ನೇದು ಜೈನ ಧರ್ಮದ ಪಂಗಡಗಳು ಯಾವುವು ಅಂತ ಕೇಳಿದರೆ ಅದು ಶ್ವೇತಂಬರ ಮತ್ತು ದಿಗಂಬರರು. ಹಾಗೆ 20ನೆಯ ಒಂದು ಪ್ರಶ್ನೆ, ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದಂತಹ 2 ಬಗೆಯ ನ್ಯಾಯಾಲಯಗಳು ಯಾವುವು ಅಂತ ಕೇಳಿದರೆ ಅದು ಧರ್ಮಸ್ಥೇಯ ಮತ್ತು ಕಂಟಕ ಶೋಧನ. ಹಾಗೆ 21ನೆಯ ಒಂದು ಪ್ರಶ್ನೆ, ಪಾಹಿಯಾನ್ ಯಾರು, ಅವನು ಏಕೆ ಭಾರತಕ್ಕೆ ಬರ್ತಾನೆ ಅನ್ನುವಂತಹದ್ದು. ಅವನು ಚೀನಿ ಯಾತ್ರಿಕ, ಅವನು ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ ಬರ್ತಾನೆ. ಇನ್ನು 22ನೆಯ ಪ್ರಶ್ನೆ, ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂತಹ 2 ವ್ಯಕ್ತಿಗಳ ಹೆಸರನ್ನು ಬರೆಯಿರಿ ಅಂತ ಕೇಳಿದರೆ ಅದು ತಾಯಿ ಜೀಜಾಬಾಯಿ, ಹಾಗೆ ದಾದಾಜಿ ಕೊಂಡದೇವ, ಸಂತ ರಾಮದಾಸ್, ಹಾಗೆ ತುಕಾರಾಮ್. ಹಾಗೆ 23ನೆಯ ಒಂದು ಪ್ರಶ್ನೆ, ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದರೂ 2 ಕರಾರುಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಟಿಪ್ಪು ತನ್ನ ರಾಜ್ಯದ ಅರ್ಧ ಭಾಗವನ್ನು ಬ್ರಿಟಿಷರಿಗೆ ಬಿಟ್ಕೊಡ್ಬೇಕು, ಹಾಗೆ ಯುದ್ಧ ಪರಿಹಾರವಾಗಿ 330 ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರಿಗೆ ನೀಡಬೇಕು ಅಂತ. ಹಾಗೆ ಪರಿಹಾರವನ್ನು ನೀಡುವವರಿಗೆ ತನ್ನ ಮಕ್ಕಳನ್ನು ಬ್ರಿಟಿಷರಲ್ಲಿ ಒತ್ತೆ ಇಡಬೇಕು ಅನ್ನುವಂಥದ್ದು. ಇದರಲ್ಲಿ ಯಾವುದಾದ್ರೂ 2 ಬರೆದ್ರೂ ಕೂಡ ನಿಮಗೆ ಅಂಕಗಳು ದೊರೆಯುತ್ತೆ. ಹಾಗೆ 24ನೆಯ ಒಂದು ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಯಾವುದಾದರೂ 2 ಭೂ ಕಂದಾಯ ಪದ್ಧತಿಯನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಜಮೀನ್ದಾರ ರೈತವಾರಿ
ಮಹಲ್ದಾರಿ ಯಾವುದಾದ್ರೂ ಎರಡನ್ನು ಬರೆದ್ರೆ ಸಾಕು. ಇನ್ನು ಸ್ವಾಮಿ ವಿವೇಕಾನಂದರು ಯಾವಾಗ ಮತ್ತು ಎಲ್ಲಿ ಜನಿಸ್ತಾರೆ ಅಂತಂದರೆ, ಸ್ವಾಮಿ ವಿವೇಕಾನಂದರು ಸಾಮಾನ್ಯ ಶಕ 1863ರಲ್ಲಿ ಕೋಲ್ಕತ್ತಾದಲ್ಲಿ ಅವರು ಜನಿಸ್ತಾರೆ. ಹಾಗೆ 26ನೆಯ ಒಂದು ಪ್ರಶ್ನೆ, ಮಾರ್ಕ್ ಕಬ್ಬನ್ ಯಾವುದಾದರೂ 2 ಆಡಳಿತ ಸುಧಾರಣೆಗಳನ್ನು ಬರೆಯಿರಿ ಅಂತ ಕೇಳಿದರೆ, ಕಬ್ಬನ್ನರ 2 ಆಡಳಿತ ಸುಧಾರಣೆಗಳು ಅಂದರೆ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿ ವರ್ಗಾವಣೆ ಮಾಡುವಂಥದ್ದು, ಕನ್ನಡ ಭಾಷೆಯನ್ನು ಅಧಿಕೃತ ಭಾಷೆ, ಹಾಗೆ ನ್ಯಾಯಾಂಗ ಪೊಲೀಸ್ ಇಲಾಖೆಯ ಸಂಘಟನೆ, ರಾಜ್ಯವನ್ನು ಹಲವು ಘಟಕಗಳಾಗಿ ವಿಂಗಡಣೆಯನ್ನು ಮಾಡುವುದು. ಇದರಲ್ಲಿ 2ರನ್ನು ಯಾವುದಾದ್ರೂ ಬರೆದಿದ್ರೂ ಕೂಡ ನಿಮಗೆ 2 ಅಂಕಗಳು ದೊರೆಯುತ್ತೆ. ಇನ್ನು 27ನೆಯ ಪ್ರಶ್ನೆ, ಬಂಗಾಳವನ್ನು ಯಾರು ಮತ್ತು ಯಾವಾಗ ವಿಭಜಿಸ್ತಾರೆ ಅಂತಂದರೆ, ಬಂಗಾಳವನ್ನು ಲಾರ್ಡ್ ಕರ್ಜನ್ ವಿಭಜಿಸ್ತಾನೆ. ಅದು ಸಾಮಾನ್ಯ ಶಕ 1905ರಲ್ಲಿ. ಹಾಗೆ 28ನೇದು, ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಆರಂಭಿಸಿದರು ಮತ್ತು ಅದು ಎಲ್ಲಿ ಕೊನೆಗೊಳ್ಳುತ್ತೆ ಅಂತಂದರೆ, ಅದನ್ನು ಗಾಂಧೀಜಿಯವರು ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಇನ್ನು 29ನೇದು, JVP ಸಮಿತಿಯ ಯಾರಾದರೂ 2 ಸದಸ್ಯರನ್ನು ಹೆಸರಿಸಿ ಅಂತ ಕೇಳಿದರೆ, ಅದು ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಹಾಗೆ ಪಟ್ಟಾಭಿ ಸೀತಾರಾಮಯ್ಯ ಅನ್ನುವಂಥ ಇದರಲ್ಲಿ 2 ಬರೆದ್ರೆ ಸಾಕು ನೀವು. ಹಾಗೆ ಮುಂದಿನ ಒಂದು ಮೇನು ಭಾಗ ಸಿಗೆ ಸಂಬಂಧಿಸಿರುವಂತಹದ್ದು ಪ್ರಶ್ನೆ, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಇದು 5 ಅಂಕದ ಪ್ರಶ್ನೋತ್ತರಗಳು. ಚೋಳರ ಗ್ರಾಮಾಡಳಿತ ಗ್ರಾಮ ಸ್ವಾಯತ್ತತೆಯನ್ನು ಹೊಂದಿರಬೇಕು, ಗ್ರಾಮಗಳ ಜನರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವರಾಗಬೇಕು, ಹಾಗೆ ಪ್ರತಿನಿಧಿಗಳ ಮೂಲಕ ಗ್ರಾಮಾಡಳಿತ ಇರಬೇಕು. ಗ್ರಾಮಾಡಳಿತ ಕುರಿತು 1ನೇ ಪರಾಂತಕನ ಉತ್ತರ ಮೇರೂರು ಶಾಸನ ಕುಡುವಲೈ ಗ್ರಾಮವನ್ನು 30 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಬೇಕು. ಹಾಗೆ ವರಿಯ ಮೂಲಕ ನಿರ್ವಹಣೆಯನ್ನು ಮಾಡಬೇಕು. ಸದಸ್ಯರಾಗಲು ಅರ್ಹತೆಗಳು ಹಾಗೂ ಅನರ್ಹತೆಗಳು ಅವುಗಳನ್ನು ಕೂಡ ಬರಿಬೇಕು. ಇವೆಲ್ಲವುಗಳನ್ನು ಕೂಡ ವಿವರಣೆಯನ್ನು 1-2 ಲೈನಲ್ಲಿ ಬರೆದಿದ್ರು ಕೂಡ ನಿಮಗೆ 5 ಅಂಕಗಳು ದೊರೆಯುತ್ತೆ. ಹಾಗೆ 31ನೆಯ ಪ್ರಶ್ನೆ, ಹೊಯ್ಸಳರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅದು ಬೇಸರ ದ್ರಾವಿಡ ಶೈಲಿಯ ಮಿಶ್ರಣವನ್ನು ಹೊಂದಿರುತ್ತೆ. ಹಾಗೆ ನಕ್ಷತ್ರಾಕಾರದ ತಳಪಾಯವನ್ನು ಹೊಂದಿರುತ್ತೆ. 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತ್ತಿಯನ್ನು ಹೊಂದಿರುತ್ತೆ. ತೆರೆದ ಪ್ರದಕ್ಷಿಣಾ ಪಥವನ್ನು ಹೊಂದಿರುತ್ತೆ. ನುಣುಪಾದ ಕಂಬಗಳನ್ನು ಹೊಂದಿರುತ್ತೆ. ಸುಂದರವಾಗಿ ಕೆತ್ತಿರುವಂತಹ ಮದನಿಕೆಯರ ವಿಗ್ರಹಗಳು ಕೂಡ ಅಲ್ಲಿರುತ್ತೆ. ಹಾಗೆ ವಿಶಾಲವಾದ ನವರಂಗವನ್ನು ಹೊಂದಿರುತ್ತೆ. ಪಿರಾಮಿಡ್ಡಿನ ಆಕಾರದ ಶಿಖರ, ಹಾಗೆ 1-5 ಗರ್ಭಗೃಹಗಳು ಮತ್ತು ಭುವನೇಶ್ವರಿಯನ್ನು ಹೊಂದಿರುವಂಥದ್ದು. ಇನ್ನು 32ನೆಯ ಒಂದು ಪ್ರಶ್ನೆ, ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ, ರಾಮಾನುಜಾಚಾರ್ಯರ ಜೀವನ ಬೋಧನೆಗಳು, ಜೀವನ ಅವರ ಅಂದರೆ ಜನನ ಸಾಮಾನ್ಯ ಶಕ 1017ರಲ್ಲಿ ಶ್ರೀ ಪೆರಂಬರೂರಿನಲ್ಲಿ ಜನನ ಆಗುತ್ತೆ. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ಹಾಗೆ ಗುರು ಯಾದವ್ ಪ್ರಕಾಶ್ ತಂಗಮ್ಮರೊಂದಿಗೆ ಅವ್ರದ್ದು ವಿವಾಹ ಆಗುತ್ತೆ. ಇನ್ನು ಹೊಯ್ಸಳರ ದೊರೆ ಬಳಿಯ ಆಶ್ರಯವನ್ನು ಆತ ಪಡಿತಾನೆ. ವೇದಾಂತ ಸಾರ, ವೇದಾಂತ ಸೂತ್ರ, ವೇದಾಂತ ಸಂಗ್ರಹ ಅನ್ನುವಂತಹ ಕೃತಿಗಳನ್ನು ಆತನು ಬರೀತಾನೆ. ಹಾಗೆ ಇವರು ಸಾರಿದಂತಹ ಬೋಧನೆಗಳು ಅಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ, ಲಕ್ಷ್ಮೀ ಆರಾಧನೆಯನ್ನು ಮಾಡ್ತಾರೆ, ಆತ್ಮ ಪರಾತ್ಮ ಅಂತ ಹೇಳ್ಬಿಟ್ಟು 2 ಬೇರೆ ಬೇರೆ ಅಂತ ಹೇಳ್ತಾರೆ. ಹಾಗೆ ಮೋಕ್ಷಕ್ಕೆ ಭಕ್ತಿ ಮಾರ್ಗ ಅಂತ ಹೇಳ್ತಾರೆ, ಮಾಯವಾದದ ಖಂಡನೆಯನ್ನು ಮಾಡ್ತಾರೆ. ಹಾಗೆ ಪ್ರಪಂಚ ಸತ್ಯವಾದಂಥದ್ದು ಅನ್ನುವಂಥದ್ದು, ಇವುಗಳನ್ನೆಲ್ಲ ಕುರಿತು ನೀವು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಬೇಕಾಗುತ್ತೆ. ಇನ್ನು 33ನೆಯ ಒಂದು ಪ್ರಶ್ನೆ, ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡುವಲ್ಲಿ ಮಿರ್ಜಾ ಇಸ್ಮಾಯಿಲ್ ರವರ ಒಂದು ಪಾತ್ರವನ್ನು ವಿವರಿಸಿ ಅಂತ ಇದೆ. ಇದಕ್ಕೆ ಉತ್ತರ, ಮಿರ್ಜಾ ಇಸ್ಮಾಯಿಲರ ಪಾತ್ರ ಸಾಮಾನ್ಯ ಶಕ 1926ರಿಂದ 41ರವರೆಗೆ ಮೈಸೂರಿನ ದಿವಾನರಾಗಿ ಸೇವೆ ಸಲ್ಲಿಸ್ತಾರೆ. ಹಲವು ಕಾರ್ಖಾನೆಗಳ ಸ್ಥಾಪನೆಯನ್ನು ಮಾಡ್ತಾರೆ. ಹಾಗೆ HAL ಗಾಜಿನ ಕಾರ್ಖಾನೆ, ಪಿಂಗಾಣಿ ಪಾತ್ರೆ, ಬೆಳಗೊಳದಲ್ಲಿ ರಾಸಾಯನಿಕ ಗೊಬ್ಬರ, ಮಂಡ್ಯದಲ್ಲಿ ಸಕ್ಕರೆ, ಹಾಗೆ ಶಿವಮೊಗ್ಗದಲ್ಲಿ ಬೆಂಕಿ ಕಡ್ಡಿ, ಭದ್ರಾವತಿಯಲ್ಲಿ ಉಕ್ಕು ಕಾರ್ಖಾನೆ, ಕಾಗದ ಕಾರ್ಖಾನೆಗಳನ್ನು ಅವರು ಸ್ಥಾಪಿಸ್ತಾರೆ. ಅಲ್ಲೇ ಅಷ್ಟೇ ಅಲ್ಲ, ಜಕ್ಕೂರಿನಲ್ಲಿ ವಿಮಾನ ನಿಲ್ದಾಣದ ನಿರ್ಮಾಣವನ್ನು ಮಾಡಲಾಗುತ್ತೆ, ರೇಡಿಯೋ ಕೇಂದ್ರಗಳ ಆರಂಭ ಮಾಡಲಾಗುತ್ತೆ. ಹಾಗೆ ಬೃಂದಾವನ ಉದ್ಯಾನವನವನ್ನು ಕೂಡ ಅವರು ನಿರ್ಮಿಸ್ತಾರೆ. ಹಾಗೆ ಆಸ್ಪತ್ರೆಗಳ ನಿರ್ಮಾಣವನ್ನು ಕೂಡ ಮಾಡ್ತಾರೆ. ಪ್ರಾಥಮಿಕ ಶಿಕ್ಷಣ ಕಾಯ್ದೆ ಜಾರಿ, ಹಾಗೆ ಕನ್ನಡ ಮಾಧ್ಯಮ ಶಿಕ್ಷಣವನ್ನು ಕೂಡ ಅವರು ಜಾರಿಗೆ ತರ್ತಾರೆ. ಇವುಗಳನ್ನು ಕುರಿತು ನೀವು 1-2 ಲೈನ್ನಲ್ಲಿ ವಿವರಣೆಯನ್ನು ಬರಿಬೇಕಾಗುತ್ತೆ. ಇನ್ನು ಮುಂದಿನ ಒಂದು ಮೇನು ಭಾಗ ಡಿಗೆ ಸಂಬಂಧಿಸಿರುವಂಥದ್ದು 34ನೆಯ ಪ್ರಶ್ನೆ, ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸಿ ಅಂತ ಇದೆ.
ಬುದ್ಧನ ಜೀವನವನ್ನು ನೋಡಿದ್ರೆ ಸಾಮಾನ್ಯ ಶಕ 563ರಲ್ಲಿ ಲುಂಬಿನಿ ವನದಲ್ಲಿ ಅವರ ಜನನ ಆಗುತ್ತೆ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ ಅಂತ. ಇನ್ನು ಮೂಲ ಹೆಸರು ಇವ್ರದ್ದು ಸಿದ್ಧಾರ್ಥ ಅಂತ ಹೇಳಿ. ಇವರು ಚಿಕ್ಕಮ್ಮ ಮಹಾ ಪ್ರಜಾಪತಿ, ಹಾಗೆ ಯಶೋಧರೆಯೊಂದಿಗೆ ಅವನ ವಿವಾಹ ಆಗುತ್ತೆ. ರಾಹುಲ್ ಅವನ ಮಗ. ಇನ್ನು ಸನ್ಯಾಸ ಸ್ವೀಕಾರವನ್ನು ಮಾಡುವಂಥದ್ದು, ಬುದ್ಧನ ಮೇಲೆ ಪ್ರಭಾವ ಬೀರಿದಂತಹ ದೃಶ್ಯಗಳು, ಮಹಾಪರಿತ್ಯಾಗ, ತಥಾಗತ ಬೋಧನೆ, ಇವೆಲ್ಲವುಗಳನ್ನು ಕುರಿತು ಬರೀಬೇಕಾಗುತ್ತೆ. ಅಂದರೆ ಅವನು ಏನನ್ನು ಬೋಧನೆ ಮಾಡ್ತಾನೆ ಅನ್ನುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ, ಅವುಗಳ ವಿವರಣೆಯನ್ನು ಬರೀಬೇಕು. ಅವನು ಏತಕ್ಕಾಗಿ ತ್ಯಾಗ ಮಾಡ್ದ ಅನ್ನುವಂಥದ್ದನ್ನೆಲ್ಲ ವಿವರಣೆಯನ್ನು ಕೊಡಬೇಕು. 4 ಮೂಲ ತತ್ವಗಳು, 4 ಆರ್ಯ ಸತ್ಯಗಳು, ಅಷ್ಟಾಂಗ ಮಾರ್ಗಗಳನ್ನು ಬರೀಬೇಕು. ಬೌದ್ಧ ಧರ್ಮದ ಪ್ರಸಾರ, ತ್ರಿಪಿಟಕಗಳು, ಬೌದ್ಧ ಮಹಾಸಮ್ಮೇಳನಗಳು, ಇವೆಲ್ಲವನ್ನು ಕುರಿತು ನೀವು ವಿವರಣೆಯನ್ನು ಕೊಡಬೇಕಾಗುತ್ತೆ. ಇನ್ನು 35ನೆಯ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಸಾಮಾನ್ಯ ಶಕ 1296ರಿಂದ 1316 ಅಂತ ಹೇಳಲಾಗುತ್ತೆ. ಇನ್ನು ಉತ್ತರ ಭಾರತದ ದಿಗ್ವಿಜಯಗಳನ್ನು ಈತ ಕೈಗೊಳ್ತಾನೆ. ಗುಜರಾತ್ನ ಆಕ್ರಮಣ ಮಾಡ್ತಾನೆ, ಅದು ಸಾಮಾನ್ಯ ಶಕ 1297ರಲ್ಲಿ. ರಣತಂಬೂರ ಆಕ್ರಮಣ ಸಾಮಾನ್ಯ ಶಕ 1301ರಲ್ಲಿ. ಮೇವಾರ ಅಂದರೆ ಚಿತ್ತೋರ್ ಆಕ್ರಮಣ ಆಗುತ್ತೆ, ಅದು ಸಾಮಾನ್ಯ ಶಕ 1003ರಲ್ಲಿ. ಇತರ ಆಕ್ರಮಣಗಳು ಅಂತಂದರೆ ಮಾಳ್ವಾ, ಉಜ್ಜಯಿನಿ, ಮಾಂಡು, ಧಾರ್, ಚಂದೇರಿ, ಜೋಲೂರ್ ರಾಜ್ಯಗಳ ಗೆಲುವು, ಮಂಗೋಲಿಯನ್ನರ ದಾಳಿಗಳು, ಇವೆಲ್ಲವನ್ನು ಅವನು ಮಾಡ್ತಾನೆ. ಅವುಗಳನ್ನು ಕುರಿತು ನೀವು ವಿವರಿಸಬೇಕಾಗತ್ತೆ. ಇನ್ನು ದಕ್ಷಿಣ ಭಾರತದ ದಂಡಯಾತ್ರೆಗಳು, ದೇವಗಿರಿಯ ಆಕ್ರಮಣ ಆದಂಥದ್ದು ಸಾಮಾನ್ಯ ಶಕ 1307ರಲ್ಲಿ. ವಾರಂಗಲ್ ದಂಡಯಾತ್ರೆ ಸಾಮಾನ್ಯ ಶಕ 1309ರಲ್ಲಿ. ದ್ವಾರ ಸಮುದ್ರದ ಮೇಲೆ ದಾಳಿ ಸಾಮಾನ್ಯ ಶಕ 1310. ಹಾಗೆ ಮಧುರೈನ ಆಕ್ರಮಣ ಸಾಮಾನ್ಯ ಶಕ 1311ರಲ್ಲಿ. ದೇವಗಿರಿಯ ಮೇಲೆ 2ನೇ ಆಕ್ರಮಣ ಆಗುತ್ತೆ, ಅದು ಸಾಮಾನ್ಯ ಶಕ 1312ರಲ್ಲಿ. ಇದರ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಮಾಡಬೇಕು. ದಂಡಯಾತ್ರೆಯಲ್ಲಿ ಯಾರ್ಯಾರು ಕೈಗೊಳ್ತಾರೆ, ಯಾರ್ಯಾರು ಅದರಿಂದ ಯಾರು ವಿಜಯವನ್ನು ಸಾಧಿಸ್ತಾರೆ, ಅವನ್ನೆಲ್ಲ ಕುರಿತು ಬರೀಬೇಕಾಗುತ್ತೆ. ಬರೆದಿರುವಂಥದ್ದಿದ್ರೆ ನಿಮ್ಮ ಅಂಕಗಳು ಸುಲಭವಾಗಿ ಕೊಟ್ಟಿರ್ತಾರೆ. ಹಾಗೆ 36ನೇ ಪ್ರಶ್ನೆ, ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ಬರೆಯಿರಿ ಅಂತ ಇದೆ. ವಿಜಯನಗರ ಕಾಲದಲ್ಲಿರುವಂತಹ ಧರ್ಮ, ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆ ಮಾಡ್ತಾರೆ. ಧಾರ್ಮಿಕ ಸಹಿಷ್ಣುತೆ ಇರುತ್ತೆ. ವಚನ ಚಳುವಳಿ, ಧಾರ್ಮಿಕ ಕೇಂದ್ರಗಳು, ಧಾರ್ಮಿಕ ಹಬ್ಬಗಳು. ಹಾಗೆ ಸಾಹಿತ್ಯವನ್ನು ನೋಡೋದಾದರೆ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ. ಅವು ಅಗ್ರಹಾರ, ಮಠಗಳು ಮತ್ತು ದೇವಾಲಯಗಳು. ಕನ್ನಡ, ಸಂಸ್ಕೃತ, ತೆಲುಗು ಸಾಹಿತ್ಯದ ಕೃತಿಗಳು. ಅಷ್ಟದಿಗ್ಗಜರು ಅಂತ ಇದ್ದರು, ಅವು ಯಾರು ಅಂತ ಬರೀಬೇಕಾಗುತ್ತೆ. ಕಲೆ ಮತ್ತು ವಾಸ್ತುಶಿಲ್ಪ, ವಾಸ್ತುಶೈಲಿಯ ಲಕ್ಷಣಗಳನ್ನು ಕುರಿತು ಬರೀಬೇಕು. ವಿಜಯನಗರ ವಾಸ್ತುಶೈಲಿಯ ಬೆಳವಣಿಗೆ ಹೇಗಾಯಿತು, ಹಾಗೆ ವಿಜಯನಗರದ ಸ್ಮಾರಕಗಳನ್ನು ಕುರಿತು ಬರೀಬೇಕು. ಮೂರ್ತಿ ಶಿಲ್ಪ, ಕಲ್ಲಿನ ರಥ, ಉಗ್ರ ನರಸಿಂಹ, ಸಾಸಿವೆ ಕಾಳಿನ ಗಣಪ, ಕಡಲೆಕಾಳಿನ ಗಣಪ, ಇವೆಲ್ಲವನ್ನು ಕುರಿತು ವಿವರಣೆಯನ್ನು ಸಂಕ್ಷಿಪ್ತವಾಗಿ ಬರೆದಿದ್ರೆ 10 ಅಂಕಗಳು ನಿಮಗೆ ದೊರೆಯುತ್ತೆ. ಇನ್ನು ಮುಂದೆ 37ನೆಯ ಒಂದು ಪ್ರಶ್ನೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ಮತ್ತು ಪರಿಣಾಮಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅದು ರಾಜಕೀಯ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಸಾಮಾಜಿಕ ಕಾರಣಗಳು, ಆರ್ಥಿಕ ಕಾರಣಗಳು, ಧಾರ್ಮಿಕ ಕಾರಣಗಳು, ಸೈನಿಕ ಮತ್ತು ತತ್ಕ್ಷಣದ ಕಾರಣಗಳು ಮತ್ತು ಪರಿಣಾಮಗಳು, ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆ, ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಂಡಿರುವಂಥದ್ದು, ಮಹಾರಾಣಿಯ ಘೋಷಣೆ, ಮೊಘಲರ ಆಳ್ವಿಕೆ ಕೊನೆಗೊಂಡಿರುವಂಥದ್ದು, ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆ, ಇವೆಲ್ಲವುಗಳನ್ನು ಕುರಿತು ನೀವು ವಿವರಣೆಯನ್ನು ಸಂಕ್ಷಿಪ್ತವಾಗಿ 4-5 ಲೈನಲ್ಲಿ ವಿವರಣೆಯನ್ನು ಬರೀಬೇಕಾಗುತ್ತೆ ಒಂದೊಂದನ್ನು ಕುರಿತು. ಹಾಗಿದ್ದಾಗ ನಿಮಗೆ ಸಂಪೂರ್ಣವಾದ ಅಂಕಗಳು ದೊರೆಯುತ್ತೆ. ಇನ್ನು ಭಾಗ ಈನಲ್ಲಿ ಇರುವಂಥದ್ದು 38ನೆಯ ಪ್ರಶ್ನೆ, ಗುಪ್ತಶಕೆಯ ಆರಂಭ, ಹಾಗೆ ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿಯ ವರ್ಗಾವಣೆ, ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಮತ್ತು ಭಾರತಕ್ಕೆ ಆರ್ಯರ ಆಗಮನ ಅಂತ ಇದೆ. ಮೊದಲಿಗೆ ಬರುವಂಥದ್ದು ಭಾರತಕ್ಕೆ ಆರ್ಯರ ಆಗಮನ ಆಗುತ್ತೆ. ಅದಾದಮೇಲೆ ಗುಪ್ತರ ಶಕೆ ಪ್ರಾರಂಭವಾಗುತ್ತೆ. ನಂತರ ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿಯ ವರ್ಗಾವಣೆಯಾಗುತ್ತೆ. ಕೊನೆಯದಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಒಂದು ಸ್ಥಾಪನೆ ಆಗುತ್ತೆ. ಇನ್ನು 39ನೆಯ ಒಂದು ಪ್ರಶ್ನೆ ಅಂದರೆ ಯಾವ್ಯಾವ ಕೊಟ್ಟಿದ್ದಾರೆ ಅಂದರೆ ಹರಪ್ಪ, ಪಾಟಲಿಪುತ್ರ, ಬಾದಾಮಿ, ಬೀದರ್ ಮತ್ತು ಪಾಂಡಿಚೇರಿ, ಇವುಗಳನ್ನು ಕುರಿತು ಭೂಪಟದಲ್ಲಿ ನೀವು ಸ್ಥಳವನ್ನು ಗುರುತಿಸಿ ಅವುಗಳ ಬಗ್ಗೆ 1-2 ಲೈನಲ್ಲಿ ಬರೆಯುವಂಥದ್ದು. ಅದು ಹರಪ್ಪ, ಪಾಟಲಿಪುತ್ರ. ಹರಪ್ಪ ಬಗ್ಗೆ ಸಿಂಧೂ ನಾಗರಿಕತೆಯ ನಿವೇಶನ ರಾವಿ ನದಿಯ ದಡದಲ್ಲಿದೆ. ಪಾಕಿಸ್ತಾನದ ಪಶ್ಚಿಮ ಪಂಜಾಬಿನ
ಮೆಂಟೋಗೊಮರಿ ಜಿಲ್ಲೆಯಲ್ಲಿದೆ. ಇದು 1921ರಲ್ಲಿ ದಯಾರಾಮ್ ಸಹಾನಿ ಅವರು ಕಂಡುಹಿಡಿದ್ರು ಅಂತ ಹೇಳ್ಬಿಟ್ಟು. ಹಾಗೆ ಪಾಟಲಿಪುತ್ರ ಬಿಹಾರ್ ರಾಜ್ಯದ ರಾಜಧಾನಿ. ಇಂದು ಪಾಟ್ನಾ ಗಂಗಾ ನದಿಯ ದಡದಲ್ಲಿದೆ. ಮಗಧ ಮೌರ್ಯರ ಗುಪ್ತ ರಾಜಧಾನಿಯಾಗಿತ್ತು ಅನ್ನುವಂಥದ್ದನ್ನು ಬರೆದಿರಬೇಕು. ಬಾದಾಮಿ ಆರಂಭಿಕ ಹೆಸರು ವಾತಾಪಿ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಹಾಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದು ಇದೆ, ಚಾಲುಕ್ಯರ ರಾಜಧಾನಿಯಾಗಿತ್ತು. ಇನ್ನು ಬೀದರ್ ಕರ್ನಾಟಕದ ಉತ್ತರ ಭಾಗದಲ್ಲಿದೆ. ಬಹುಮನಿ ರಾಜ್ಯದ ರಾಜಧಾನಿ ಇದಾಗಿತ್ತು. ಇನ್ನು ಮಹಮ್ಮದ್ ಗವಾನನ ಮದ್ರಾಸವನ್ನು ನಿರ್ಮಾಣ ಮಾಡ್ತಾನೆ. ಇನ್ನು ಪಾಂಡಿಚೇರಿಯ ಬಗ್ಗೆ, ಮದ್ರಾಸಿನ ದಕ್ಷಿಣಕ್ಕೆ ಕೋರಮಂಡಲ ತೀರದಲ್ಲಿ ಇದು ಭಾರತದಲ್ಲಿ ಫ್ರೆಂಚರ ಒಂದು ರಾಜಧಾನಿ ಆಗಿತ್ತು. ಹಾಗೆ ಇವುಗಳನ್ನು ಈ ರೀತಿಯಾಗಿ ಗುರುತಿಸಬೇಕು: ಹರಪ್ಪ, ಪಾಟಲಿಪುತ್ರ, ಮತ್ತು ಬಾದಾಮಿ, ಪಾಂಡಿಚೇರಿ ಮತ್ತು ಬೀದರ್ ಅನ್ನುವಂಥದ್ದನ್ನು ಗುರುತಿಸಬೇಕು. ಇನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ಬರೆಯಿರಿ ಅಂತ ಕೇಳಿದರೆ, ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆ, ಐಹೊಳೆಯ ಶಾಸನ, ಹುಯೆನ್ ಸಾಂಗನ ಸಿಯುಕೆ, ಹಾಗೆ ಮಂಗಳೇಶನೊಂದಿಗೆ ಹೋರಾಟ, ಅಪ್ಪಾಯಿಕ ಗೋವಿಂದನನ್ನು ಸೋಲಿಸಿದ, ಕದಂಬರನ್ನು, ಕೊಂಕಣದ ಮೌರ್ಯರನ್ನು, ಆಳುಪರನ್ನು, ಗಂಗರನ್ನು ಸೋಲಿಸಿರುವಂತಹದ್ದು. ಹಾಗೆ ಉತ್ತರ ಭಾರತದ ಲಾಟಾ ಮಾಳ್ವದ ವಶ, ನರ್ಮದಾ ನದಿ ಕದನ, ಸಾಮಾನ್ಯ ಶಕ 634, ಕಳಿಂಗ ಕೋಸಲ ವಶ, ಕಂಚಿಯ ಮೇಲೆ ದಾಳಿ. ಇವೆಲ್ಲವುಗಳು ಕೂಡ ನಿಮ್ಮ ಒಂದು ಕೀ ಆನ್ಸರ್ನ ಆಗಿತ್ತು. ಯಾವುದು? ಇತಿಹಾಸಕ್ಕೆ ಸಂಬಂಧಿಸಿದಂತಹ ಕೀ ಆನ್ಸರು. ಹಾಗೆ ನೋಡಿ, ಇಂಗ್ಲೀಷು ವರ್ಷನೂ ಕೂಡ ಇಲ್ಲಿ ಕೊಡಲಾಗಿದೆ. ಇದನ್ನು ಕೂಡ ನೀವು ಗಮನಿಸಬಹುದು.